ಅದೆಲ್ಲ ಅನಾದಿ ಕಾಲದಿಂದ ಅದು ಪೊಲೀಸ್ ಅಂದರೆ ಒಂದು ಭಯ ಇದೆ. ನಮ್ಮ 20% ಸ್ಟಾಫ್, ಸೊ ಅದರಲ್ಲಿ ಕೆಲವು ಕಪ್ಪು ಕುರಿಗಳು ಇರ್ತಾರೆ. ಅವ್ರು ಮಾಡೋ ತಪ್ಪಿಗೆ ಎಲ್ಲರಿಗೂ ಇದಾಗುತ್ತೆ. ಪೊಲೀಸ್ ಅವ್ರದ್ದೇ ತಪ್ಪಿದೆ ಅಂತ ಪರಿಗಣಿಸ್ತೀವಿ. ಸೊ ಯಾವುದೇ ಕಾರಣಕ್ಕೂ ಆನ್ ಇರಲೇಬೇಕು. ನಿಮ್ಮ ಹತ್ರ ಪೇಮೆಂಟ್ ಮಾಡೋದಕ್ಕೆ ದುಡ್ಡು ಇರೋದಿಲ್ಲ, ಆವಾಗ ನಿಮಗೆ ಪೊಲೀಸ್ ನೋಟಿಸನ್ನು ಕೊಡ್ತಾರೆ. ನೋಟಿಸ್ ಕೊಟ್ಟು ತಾವು ಅದನ್ನು ಪೇಮೆಂಟ್ ಮಾಡ್ಬೋದು. ಅಲ್ಲಿ ನಿಮ್ಮ ವೆಹಿಕಲನ್ನು ಸೀಸ್ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. 120 ಕಿಲೋಮೀಟರ್ ಸ್ಪೀಡಲ್ಲಿ ಅದರಿಂದಾಗಿ ಭಾಳಷ್ಟು ಅನಾಹುತಗಳಾದವು, ಅಪಘಾತಗಳಾದರೂ ನಮ್ಮ ಪೊಲೀಸರು ಭಾಳಷ್ಟು ಜನ ಸಾವನ್ನಪ್ಪಿದ್ರು. ಅದು ಈಗ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದೀವಿ. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಟ್ರಾಫಿಕ್ ಪೊಲೀಸರಿಗೆ ಸಂಬಂಧಪಟ್ಟಂಗೆ ಅವ್ರಿಗಿರುವಂತಹ ರೈಟ್ಸ್ ಏನು, ಲಿಮಿಟೇಷನ್ಸ್ ಏನು, ಒಂದು ವೆಹಿಕಲ್ ಅಡ್ಡ ಹಾಕಬೇಕಾದ್ರೆ ಅವರು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಅವರು ಸೀಸ್ ಮಾಡ್ಬೋದಾಗತ್ತೆ, ಫೈನ್ ಯಾವ ರೀತಿ ಹಾಕಬೇಕಾಗತ್ತೆ, ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮೊಟ್ಟಿಗೆ ಟ್ರಾಫಿಕ್ ಕಮಿಷನರ್ ಅನುಚೇತ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸಂಚಾರ ಪೊಲೀಸರಿಗೆ ಸಂಬಂಧಪಟ್ಟಂಗೆ ಅವ್ರಿಗೆಲ್ಲ ಏನು ರೈಟ್ಸ್ ಇರುತ್ತೆ, ಲಿಮಿಟೇಷನ್ಸ್ ಇರುತ್ತೆ, ಯಾವ ರೀತಿ ಅವರು ಫೈನ್ ಜನರೇಟ್ ಮಾಡ್ತಾರೆ? ಸೊ ಸಂಚಾರಿ ಪೊಲೀಸ್ ಸಂಬಂಧಪಟ್ಟಂಗೆ ಈ ಏನು ಕಾನೂನು ಉಲ್ಲಂಘನೆ ಆಗುತ್ತೆ, ನಿಯಮಗಳು ಉಲ್ಲಂಘನೆ ಆಗುತ್ತೆ, ಅಂಥ ಸಮಯದಲ್ಲಿ ಕೆಲವು ನಾವು SOPಗಳನ್ನು ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ಸರ್ಕಾರದ ಆದೇಶದ ಪ್ರಕಾರ ASI ಆ್ಯಂಡ್ ಅಬವ್ ಆಫೀಸರ್ ಮಾತ್ರ ಈ ಕೇಸ್ಗಳನ್ನು ಹಾಕ್ಬೋದು. ಅಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಅಬವ್ 1 ಸ್ಟಾರ್ ಏನು ನಾವು ನೋಡ್ತೀವಿ, ಅದ್ರ ಮೇಲ್ಪಟ್ಟ ಅಧಿಕಾರಿಗಳು ಕೇಸ್ಗಳನ್ನು ಹಾಕ್ಬೋದು. ಒಂದು. ಎರಡನೇದು, ಕೇಸ್ಗಳು ಹಾಕೋ ಸಮಯದಲ್ಲಿ ಅವ್ರ ಸಿಬ್ಬಂದಿಗಳನ್ನು ಬಳಸ್ತಾರೆ. ನಾವೇನಂತ ಹೇಳಿದ್ದೀವಿ, ಕ್ಲಿಯರ್ಲಿ ವಿಸಿಬಲ್ ಆಗಿರಬೇಕು ಸಿಬ್ಬಂದಿಯವ್ರು. ಯಾರೋ ಮೂಲೆಯಲ್ಲಿ ನಿಂತ್ಕೊಂಡು ಅಥವಾ ಹೈಡ್ ಮಾಡ್ಕೊಂಡು ಇರೋಂಥಂಗಿಲ್ಲ. ಮೂರನೇದಾಗಿ, ವಿಸಿಬಲ್ ಅಫೆನ್ಸಸ್ ಅಂದರೆ ಕಣ್ಣಿಗೆ ಕಾಣುವಂಥ ಸಂಚಾರಿ ನಿಯಮ ಉಲ್ಲಂಘನೆ, ಅಂಥದನ್ನು ಅವರು ಜಾರಿ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಉದಾಹರಣೆಗೆ ಹೆಲ್ಮೆಟ್ ಹಾಕಿಲ್ಲದೆ ಇರೋಂಥದ್ದು, ತ್ರಿಬಲ್ ರೈಡಿಂಗ್ ಮಾಡಿರೋಂಥದ್ದು, ಅಥವಾ ಸೀಟ್ ಬೆಲ್ಟ್ ಹಾಕಿಲ್ಲದೆ ಇರೋಂಥದ್ದು, ಬಹು ಹೆಚ್ಚಾಗಿ ಫುಟ್ಪಾತ್ ರೈಡಿಂಗು, ಅಗೇನ್ಸ್ಟ್ ಒನ್ ವೇ ಬರೋಂಥದ್ದು, ಅಂಥದ್ದು ಮೇಲೆ ಒತ್ತು ಕೊಟ್ಟು ಇಂಥ ಸಮಯದಲ್ಲೇ ಮಾಡಬೇಕು ಅಂತ ಹೇಳಿದ್ದೀವಿ. ಈಗ ನನ್ನ ಕಚೇರಿಯಿಂದ ಅಥವಾ ನಮ್ಮ DCP ಅವ್ರ ಕಚೇರಿಯಿಂದ ಆದೇಶ ಹೋಗುತ್ತೆ, ಇಂಥ ದಿವಸ ಇಂಥ ಇದನ್ನು ಪಾಲನೆ ಮಾಡಬೇಕು ಅಂತ. ಅಂಥ ಸಮಯದಲ್ಲಿ ASI ಆ್ಯಂಡ್ ಅಬವ್ ಆಫೀಸರ್ಸು ಸಿಬ್ಬಂದಿಗಳನ್ನು ಬಳಸ್ಕೊಂಡು ಮಾಡ್ತಾರೆ. ಒಂದು ವೇಳೆ ನಮ್ಮ ಸಿಬ್ಬಂದಿಯವ್ರು ಏನಾದ್ರು ಉಲ್ಲಂಘನೆ ಆಗೋದನ್ನ ನೋಡಿದ್ರೆ ಅವರು ಮೊಬೈಲ್ ಫೋನಲ್ಲಿ ನಾವು ಒಂದು ಆ್ಯಪ್ ಕೊಟ್ಟಿದ್ದೀವಿ, FTBR ಅಂತ, ಅದ್ರ ಮೂಲಕ ಅವರು ಟಿಕೆಟನ್ನು ರೇಸ್ ಮಾಡ್ತಾರೆ. ಇಲ್ಲಿ ವೆರಿಫೈ ಮಾಡಿ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟಲ್ಲಿ ಹೋಗುತ್ತೆ. ಬಟ್ ಫಿಸಿಕಲ್ ಎನ್ಫೋರ್ಸ್ಮೆಂಟ್ ಅಂದರೆ ಕಾಂಟ್ಯಾಕ್ಟ್ ಎನ್ಫೋರ್ಸ್ಮೆಂಟಲ್ಲಿ ಇದನ್ನು ಪಾಲನೆ ಮಾಡಬೇಕಾಗುತ್ತೆ. ಎರಡನೇದು, ರಾತ್ರಿ ಸಮಯದಲ್ಲಿ ಕಡ್ಡಾಯವಾಗಿ ಅವರು ರಿಫ್ಲೆಕ್ಟಿವ್ ಜಾಕೆಟ್ ಹಾಕ್ಕೊಂಡಿರ್ಬೇಕು ಮತ್ತು ಬ್ಯಾರಿಕೇಡಿಂಗ್ ಮಾಡ್ಕೊಂಡಿರ್ಬೇಕು. ಎಸ್ಪೆಷಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡಬೇಕಾದ್ರೆ. ಸೊ ಈ ಎಲ್ಲ ಸಮಯದಲ್ಲೂ ಯಾವುದೇ ನಾವು ಕಾಂಟ್ಯಾಕ್ಟ್ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಅಂದರೆ ಸಂಪರ್ಕ ಸಹಿತ ಜಾರಿ ಅಂತ ನಾವು ಕರಿತೀವಿ, ಆ ಸಮಯದಲ್ಲಿ ಬಾಡಿ ಒನ್ ಕ್ಯಾಮ್ರಾ ಹಾಕ್ಕೊಂಡಿರ್ಬೇಕು. ಬೆಂಗಳೂರು ನಗರದಲ್ಲಿ 4700 ಸಿಬ್ಬಂದಿ ಇದ್ದಾರೆ. ಪ್ರತಿಯೊಂದು ಸಿಬ್ಬಂದಿಗೂ ಬಾಡಿ ಒನ್ ಕ್ಯಾಮ್ರಾ ಇದೆ, ಆನ್ ಮೋಡಲ್ಲೇ ಇರಬೇಕು. ಸೊ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ, ನಮ್ಗೆ ಲೈವು ಕಾಣುತ್ತೆ. ಸೊ ಒಂದು ವೇಳೆ ನಾಳೆ ದಿವಸ ಏನಾದ್ರು ಒಂದು ಅಪಾದನೆ ಬಂದರೆ ಅಥವಾ ಬೇರೆ ಏನಾದ್ರು ಸ್ಪಷ್ಟತೆ ಬೇಕು, ನಮ್ಗೆ ಏನಾದ್ರು ಒಂದು ಘಟನೆ ಆದರೆ ಅಲ್ಲಿ ನಾವು ಅದನ್ನು ನೋಡ್ಕೋಬೋದು. ಒಂದು ವೇಳೆ ಬಾಡಿ ಒನ್ ಕ್ಯಾಮ್ರಾದ ಫುಟೇಜ್ ಇಲ್ಲ ಅಂದರೆ ನಾವು ಪೊಲೀಸ್ ಅವ್ರದ್ದೇ ತಪ್ಪಿದೆ ಅಂತ ಪರಿಗಣಿಸ್ತೀವಿ. ಸೊ ಯಾವುದೇ ಕಾರಣಕ್ಕೂ ಆನ್ ಇರಲೇಬೇಕು. ಲಿಮಿಟೇಷನ್ಸ್ ಏನಿರುತ್ತೆ ಸರ್? ಲಿಮಿಟೇಷನ್ಸ್ ನಾನು ಹೇಳ್ತೀನಿ. ಈಗ ನೀವು ಒಂದು ಫೈನ್ಗೆ ಹಿಡಿತಾರೆ, ನಿಮ್ಮ ಹತ್ರ ಪೇಮೆಂಟ್ ಮಾಡೋದಕ್ಕೆ ದುಡ್ಡು ಇರೋದಿಲ್ಲ, ಆವಾಗ ನಿಮಗೆ ಪೊಲೀಸ್ ನೋಟಿಸನ್ನು ಕೊಡ್ತಾರೆ. ನೋಟಿಸ್ ಕೊಟ್ಟು ತಾವು ಅದನ್ನು ಪೇಮೆಂಟ್ ಮಾಡ್ಬೋದು. ಅಲ್ಲಿ ನಿಮ್ಮ ವೆಹಿಕಲನ್ನು ಸೀಸ್ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. ತಾವು ಕೇಳಿದರೆ ಸೀಸ್ ಮಾಡೋದು ಅಧಿಕಾರ ಯಾವಾಗಿರುತ್ತೆ ಅಂತ. ಒಂದು ವೇಳೆ ಕೆಲವು ಸನ್ನಿವೇಶಗಳಲ್ಲಿ, ಕೆಲವು ಅಫೆನ್ಸ್ಗಳಲ್ಲಿ ವೆಹಿಕಲ್ ಸೀಸ್ ಮಾಡೋ ಅನಿವಾರ್ಯತೆ ಬರುತ್ತೆ. ಯಾವಾಗ ಅಂತ ಹೇಳಿದ್ರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಬಂದಿರ್ತಾರೆ, ಬೇರೆ ಯಾರು ವ್ಯಕ್ತಿ ಇಲ್ಲ ಗಾಡಿ ತೊಗೊಂಡು ಹೋಗೋದಕ್ಕೆ, ಆ ವ್ಯಕ್ತಿಗೆ ನಾವು ಗಾಡಿ ಕೊಡೋಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ನಾವು ವೆಹಿಕಲನ್ನು ಸ್ಟೇಷನಲ್ಲಿ ಇಡ್ತೀವಿ. ಫೈನ್ ಕಟ್ಟು ಬಂದ ನಂತರ ಅದನ್ನು ಬಿಡುಗಡೆ ಮಾಡ್ತೀವಿ. ಸೊ ಅಂಥ ಸಮಯದಲ್ಲಿ ಇದು ಮಾಡ್ತೀವಿ. ಎರಡನೇದು, ಆ ವೆಹಿಕಲ್ ಬೇರೆ ಅಫೆನ್ಸಿಗೆ ಏನಾದ್ರು ಬೇಕಾಗಿರುತ್ತೆ, ಎಲ್ಲೋ ಕಳ್ಳತನ ಆಗಿರುತ್ತೆ, ಎಲ್ಲೋ ಇದೆ, ಅದು ನಮಗೆ ಗೊತ್ತಾಗುತ್ತೆ. ನಮ್ಗೆ ಈಗ ಕಳ್ತನದ ವೆಹಿಕಲ್ ಎಲ್ಲ ಆಟೋಮೆಟಿಕ್ಕಾಗಿ ವೆಹಿಕಲ್ ನಂಬರ್ ಪ್ಲೇಟ್ ಹಾಕೋದು ಕೂಡಲೇ ನಮ್ಗೆ ಗೊತ್ತಾಗುತ್ತೆ. ಅಂಥ ವೆಹಿಕಲ್ಗಳನ್ನ ಕಡ್ಡಾಯವಾಗಿ ನಾವು ಸೀಸ್ ಮಾಡ್ತೀವಿ. ಸೊ ಕೆಲವು ಸನ್ನಿವೇಶಗಳಲ್ಲಿ ವೆಹಿಕಲ್ ಸೀಸ್ ಮಾಡ್ತೀವಿ, ಅದು ಟ್ಯಾಗ್ ಆಗಿರುತ್ತೆ, ಇದು ವೆಹಿಕಲ್ ಸ್ಟೋಲನ್ ವೆಹಿಕಲ್ಲ, ಅಥವಾ ಇದಕ್ಕೆ ಯಾವುದೋ ಕ್ರೈಮಲ್ಲಿ ಬೇಕಾಗಿದೆಯಾ, ಅಥವಾ ಇದು ಏನಂತಾರೆ ಬೇರೆ ಒಂದು ತನಿಖೆಗೆ ಬೇಕಾಗಿದೆಯಾ ಅಂತ. ಅಂಥ ಸಮಯದಲ್ಲಿ ನಾವು ಅದನ್ನು ಸೀಸ್ ಮಾಡ್ಕೋತೀವಿ.
ಈಗ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ತುಂಬಾ ಬ್ಯುಸಿ ರೋಡ್ ಇರುತ್ತೆ, ಅಂತ ಬ್ಯುಸಿ ರೋಡಲ್ಲಿ ಪೊಲೀಸ್ ಅವ್ರು ಸೆಂಟ್ರ್ ರೋಡ್ಗೆ ಬಂದು ಗಾಡಿಯನ್ನ ಸೈಡ್ಗೆ ಕರ್ಕೊಂಡು ಹೋಗ್ತಾರೆ, ಈ ರೀತಿ ಮಾಡ್ಬೋದಾ? ನಾವು ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಪೊಲೀಸವ್ರಿಗೂ ರಿಸ್ಕು, ಸವಾರರಿಗೂ ರಿಸ್ಕು, ಇಬ್ಬರಿಗೂ ರಿಸ್ಕ್ ಅದು ಮಧ್ಯ ರಸ್ತೆಯಲ್ಲಿ ಬಂದು ಮಾಡೋಂಥದ್ದು. ಬಟ್ ಆದರೆ ಕೆಲವು ಸಮಯದಲ್ಲಿ ನಮಗೆ ಅವಶ್ಯಕತೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಟ್ರಿಬಲ್ ರೈಡಿಂಗ್ ಮಾಡ್ಕೊಂಡು ಅಗೇನ್ಸ್ಟ್ ಒನ್ ವೇ ಬರ್ತಾ ಇರ್ತಾರೆ, ಅದನ್ನು ನಾವು ಸ್ಟಾಪ್ ಮಾಡಲೇಬೇಕು, ಬಿಕಾಸ್ ಇಟ್ ಕಾನ್ಸ್ಟಿಟ್ಯೂಟ್ಸ್ ಡೇಂಜರಸ್ ಡ್ರೈವಿಂಗ್. ಅಂಥ ಸಮಯದಲ್ಲಿ ಮಧ್ಯ ರಸ್ತೆಗೆ ಹೋಗಬೇಕಾಗತ್ತೆ. ಈಗ ಹಲವಷ್ಟು ತಂತ್ರಜ್ಞಾನ ಬಂದ ನಂತರ ನಾವು ಹೋಗೋ ಅನಿವಾರ್ಯತೆ ಬಂದೇ ಇಲ್ಲ. ಎಸ್ಪೆಷಲಿ ಬೆಂಗಳೂರು ನಗರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹಲವಾರು ಕಡೆ ನಾವು ಡಿ ಡಿ ಚೆಕಿಂಗ್ ಇರ್ಬೋದು, ಇದಿರ್ಬೋದು, ಬ್ಯಾರಿಕೇಡ್ ಹಾಕ್ಕೊಂಡು ಮಧ್ಯ ರಸ್ತೆಯಲ್ಲಿ ಎಲ್ಲರಿಗೂ ಸುರಕ್ಷಿತಕರವಾಗಿ ಮಾಡಂಗೆ ಮಾಡಿಸ್ತೇವೆ. ಬಟ್ ಈ ರೀತಿ ನಡೀತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಬಿಕಾಸ್ ನಿನ್ನೆ ನಮ್ಮ ವೆಹಿಕಲ್ ಮುಂದೆನೆ ಪೊಲೀಸ್ ಅವರು ಸಡನ್ ಆಗಿ ಅಡ್ಡ ಬಂದು 2 ವೀಲರ್ನ ಸೈಡ್ ಕರ್ಕೊಂಡು ಹೋಗಿದ್ದಾರೆ, ಅಂಡ್ ಅವ್ರು ಹೆಲ್ಮೆಟ್ ಹಾಕಿದ್ರು, ಪ್ರತಿಯೊಂದು ಪ್ರಾಪರ್ ಆಗೇ ಇತ್ತು. ಕರೆಕ್ಟ್. ಆ ರೀತಿ ಮಾಡೋದು ತಪ್ಪು. ನನ್ನ ಅಭಿಪ್ರಾಯದಲ್ಲಿ ವಿಸಿಬಲ್ ಅಫೆನ್ಸ್ ಇದ್ರೆ ಮಾಡಬೇಕು ಅಂತಿದೆ. ಈಗ ತಮ್ಮ ವೀಕ್ಷಕರು ಯಾರು ನೋಡ್ತಾರೆ, ಈ ಒಂದು ವೇಳೆ ನಮ್ಮವರು ನಾನು ಏನು ಹೇಳಿದ್ದೀನಿ ಅದರ ವಿರುದ್ಧವಾಗಿ ಮಾಡೋದು ಕಂಡು ಬಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತರಬೇಕು. ಯಾಕಂದರೆ ನಮ್ಮ ಮೊದಲ ಆದ್ಯತೆ ಇರೋದು ರಸ್ತೆ ಸುರಕ್ಷತೆ. ತಪಾಸಣೆ ಮಾಡಬೇಕಾದ್ರೂ ರಸ್ತೆ ಸುರಕ್ಷತೆ ಇರಬೇಕು, ಸವಾರರಿಗೂ ಸುರಕ್ಷತೆ ಇರಬೇಕು, ನಮ್ಮವ್ರಿಗೂ ಸುರಕ್ಷತೆ ಇರಬೇಕು. ಉದಾಹರಣೆ ಕೊಡ್ತೀನಿ ನಾನು. ನಾವು ಹೈವೇಗಳಲ್ಲಿ, ನಮ್ಮ ಬೆಂಗಳೂರು ಸಿಟಿ ಹೈವೇಲಿ ಇಂಟರ್ಸೆಪ್ಟರ್ಗಳು ಇರ್ತಾಯಿತ್ತು. ಇಂಟರ್ಸೆಪ್ಟರು ಓವರ್ ಸ್ಪೀಡಿಂಗ್ ಮಾಡಿ ಮಧ್ಯ ರಸ್ತೆಗೆ ಬಂದು ತಡೆಯೋರು 100-120 ಕಿಲೋಮೀಟರ್ ಸ್ಪೀಡಲ್ಲಿ. ಅದರಿಂದಾಗಿ ಭಾಳಷ್ಟು ಅನಾಹುತಗಳಾದವು, ಅಪಘಾತಗಳಾದರೂ ನಮ್ಮ ಪೊಲೀಸವರು ಭಾಳಷ್ಟು ಜನ ಸಾವನ್ನಪ್ಪಿದ್ರು ಅದರಲ್ಲಿ. ಅದು ಈಗ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದೀವಿ. ಈಗ ನಮಗೆ ಹೈವೇಯಲ್ಲಿ ITMS ಟೆಕ್ನಾಲಜಿ ಯೂಸ್ ಮಾಡಿ ಯಾವ ಸ್ಪೀಡಲ್ಲಿ ಬರ್ತಾ ಇದ್ದಾನೆ ಏನಂತ ಗೊತ್ತಾಗುತ್ತೆ. ನಾವು ಹಂಗೆ ಹಿಡಿಬೇಕು ಅಂದರೆ ನಾವು ಟೋಲ್ ಗೇಟಲ್ಲೇ ನಾವು ಅದನ್ನು ಸ್ಟಾಪ್ ಮಾಡ್ಬೋದು, ಎಲ್ಲಿ ಸ್ಪೀಡ್ ಕಡಿಮೆ ಇದೆ. ಇಲ್ಲ ಅನಿವಾರ್ಯತೆ ಏನಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಚಲಾನ್ ಹೋಗುತ್ತೆ. ಸೊ ಈ ರೀತಿ ಟೆಕ್ನಾಲಜಿ ಮತ್ತು ಇದು ಬಳಸ್ಕೊಂಡು ಇದರ ಪ್ರಮಾಣ ಏನು ಮಧ್ಯ ರಸ್ತೆಯಲ್ಲಿ ಹಿಡಿಯೋಂಥ ಪ್ರಮಾಣಗಳು ಅಟ್ಲೀಸ್ಟ್ ಹೈ ಸ್ಪೀಡ್ ಕಾರಿಡಾರ್ಲಂತೂ ಕಂಪ್ಲೀಟಾಗಿ ನಿಂತೋಗಿದೆ. ಬಟ್ ಬೇರೆ ಕಡೆಯೂ ಕಡಿಮೆ ಆಗಿದೆ. ಸಂಪೂರ್ಣವಾಗಿ ಮಾಡಬೇಕು ಅಂತ ನಮ್ಮ ಇದು. ನಾವು ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಕಾನೂನು ಉಲ್ಲಂಘನೆ ಮಾಡಿದ್ದಾನೆ ಅಂದರೆ ಅವನ್ನ ತಡಿಲೇಬೇಕು. ತಡೆಯೋ ಸಮಯದಲ್ಲಿ ನಾವು ಅದನ್ನು ವೆಹಿಕಲ್ನ ಸ್ಟಾಪ್ ಮಾಡಲೇಬೇಕಾಗತ್ತೆ. ಬಟ್ ಯಾವ ರೀತಿ ಎಷ್ಟು ಸುರಕ್ಷಿತವಾಗಿ ಮಾಡ್ತೀವಿ ಅದು ನಮ್ಮ ಕೈಯಲ್ಲಿದೆ. ಆದಷ್ಟು ಸುರಕ್ಷಿತವಾಗಿ ಮಾಡಬೇಕು ಅಂತ ನಮ್ಮ ಉದ್ದೇಶ. ಓಕೆ ಸರ್, ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ಆಫೀಸರ್ಸ್ ನಿಷ್ಠೆಯಿಂದ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಕೆಲವು ಕರಪ್ಟ್ ಆಫೀಸರ್ಸಿಂದ ಸಂಪೂರ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಬಂದಿದೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು, ನಿಜ. ಈಗ ನಾನು ಉದಾಹರಣೆ ಕೊಡ್ತೀನಿ. ನಮ್ಮ ಟ್ರಾಫಿಕ್ ಇಲಾಖೆಯಲ್ಲೇ 80% ಸಿಬ್ಬಂದಿಗಳು ಜಂಕ್ಷನ್ನಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಬೆಳಗ್ಗೆ 8 ಗಂಟೆ ಅಥವಾ ಮಧ್ಯಾಹ್ನ 8 ಗಂಟೆ ರಾತ್ರಿ ತನಕ ಮಾಡಿ ಹೋಗ್ತಾರೆ, ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟಲ್ಲಿ. ಅವ್ರಿಗೂ ಪಬ್ಲಿಕ್ ಕಾಂಟ್ಯಾಕ್ಟ್ ಬರೋದೇ ಇಲ್ಲ. ಇನ್ನು ಉಲ್ಲಂಘನೆ ನಿಯಮ ಜಾರಿ ಮಾಡೋಂಥದ್ದು ನಮ್ಮ 20% ಸ್ಟಾಫ್. ಸೊ ಅದರಲ್ಲಿ ಕೆಲವು ಕಪ್ಪು ಕುರಿಗಳೇ ಇರ್ತಾರೆ. ಅವ್ರು ಮಾಡೋ ತಪ್ಪಿಗೆ ಎಲ್ಲರಿಗೂ ಇದಾಗುತ್ತೆ. 80% ಸಿಬ್ಬಂದಿಗಳು ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟಲ್ಲೇ ಇದ್ದಾರೆ. ಅವರು ಎನ್ಫೋರ್ಸ್ಮೆಂಟಿಗೆ ಬರೋದೇ ಇಲ್ಲ, ಕೇಸು ಹಾಕೋದಿಲ್ಲ, ಏನೂ ಮಾಡೋದಿಲ್ಲ. ಅವ್ರು ಇದ್ದರೆ ಏನಾದರೂ FTVR ತೊಗೊಳ್ತಾರೆ ಅಥವಾ ನಮ್ಮ ಕಂಟ್ರೋಲ್ ರೂಮ್ಗೆ ತಿಳಿಸ್ತಾರೆ. ಅವ್ರಿಗೆ ಮತ್ತು ಪಬ್ಲಿಕ್ ಕಾಂಟ್ಯಾಕ್ಟೇ ಬರೋದಿಲ್ಲ. ಬಟ್ ಅವ್ರಿಗೂ ಕೆಟ್ಟ ಹೆಸರು 80% ಹಂಗೆ. ಸೊ ಹಾಗಾಗಿ ಅದು ಸಹಜ ಅಲ್ಲ. ಈಗ ಈ ಒಂದು ಹಾಲಿದ್ದರೆ ಒಂದು ತೊಟ್ಟು ವಿಷ ಹಾಕಿದ್ರು ಇಡೀ ಸಂಪೂರ್ಣ ಹಾಲು ವ್ಯರ್ಥ ಹಾಗೆ. ಸೊ ನೀವು ಹೇಳೋದು ನಿಜ. ನಾವು ಆದಷ್ಟು ಅದಕ್ಕೆ ಕಡಿವಾಣ ಹಾಕಬೇಕು. ಹಾಗಾಗಿಯೇ ನಾವು ತಂತ್ರಜ್ಞಾನ ಈ ಬಾಡಿ ಒನ್ ಕ್ಯಾಮ್ರಾ ಇರ್ಬೋದು, ಬೇರೆದು ಬಳಸ್ತಾ ಇದ್ದೀವಿ. ಮತ್ತು ಆದಷ್ಟು ಕಡಿವಾಣ ಹಾಕೋಣ ಅಂತ. ಮತ್ತು ಈಗಲೂ ಕೂಡ ಈಗ ಪಬ್ಲಿಕ್ ಹತ್ರ ಮೊಬೈಲ್ ಫೋನ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಸುಮಾರು ಜನ ಟ್ಯಾಗ್ ಮಾಡ್ತಾರೆ. ಟ್ಯಾಗ್ ಮಾಡ್ತವ್ರ ಮೇಲೆಲ್ಲ ಕ್ರಮ ತೊಗೊಂಡಿದ್ದೀವಿ. ಸರ್, ಬಾಡಿ ಒನ್ ಕ್ಯಾಮ್ರಾ ಅಂತ ಹೇಳಿದ್ರೆ ಅದು 24/7 ಆನಲ್ಲೇ ಇರುತ್ತೆ ಅಥವಾ ಅವ್ರು ಡ್ಯೂಟಿಲಿ ಎಷ್ಟೊತ್ತಿದ್ದಾರೆ ಅಷ್ಟೊತ್ತು ಆನಲ್ಲೇ ಇರುತ್ತೆ? ಡ್ಯೂಟಿ ಟೈಮಲ್ಲಿ ಆನ್ ಇರಬೇಕು ಅಂತ ಹೇಳಿದ್ದೀನಿ. ಬಟ್ ಅದು ಆನ್ ಆಫ್ ಮಾಡ್ಬೋದಲ್ಲ ಅವರು? ಕರೆಕ್ಟು, ಆಫ್ ಮಾಡ್ಬೋದು. ಒಂದು ನಮಗೆ ಯಾಕೆ ಆಫ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ, ಆಫ್ ಮಾಡಿರೋದು ಗೊತ್ತಾಗುತ್ತೆ. ನಾವು ಕೇಳ್ತೀವಿ ಯಾಕೆ ಆಫ್ ಮಾಡಿದ್ದೀರಾ, ಡ್ಯೂಟಿಯಲ್ಲಿ ಇದ್ದೀರಾ ಇಲ್ವಾ ಅಂತ. ಒಂದು. ಎರಡನೇದು, ಒಂದು ವೇಳೆ ಏನಾದರೂ ಘಟನೆ ಆದರೆ ಅದ್ರ ಮೇಲೆ ಏನಾದ್ರು ಅಪಾದನೆ ಬಂದರೆ ಬಾಡಿ ಒನ್ ಕ್ಯಾಮ್ರಾ ಫುಟೇಜ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಫುಟೇಜ್ ಇಲ್ಲ ಅಂದರೆ ನಮ್ಮ ಪೊಲೀಸ್ ಅವ್ರ ಮೇಲೇ ಅದು ಬರುತ್ತೆ. ಸೊ ಕಡ್ಡಾಯವಾಗಿ ಬಾಡಿ ಒನ್ ಕ್ಯಾಮ್ರಾ ಡ್ಯೂಟಿಯಲ್ಲಿದ್ದಾಗ ಆನ್ ಇರಬೇಕು. ಅದು ಬೇರೆ ಜನರ ಜೊತೆ ಸಂಪರ್ಕ ಇರಬೇಕು. ನಾವು ನಿಯಮ ಜಾರಿ ಮಾಡ್ತಾ ಇರ್ಬೋದು, ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ಬೋದು, VIP ಮೂವ್ಮೆಂಟ್ ಇರ್ಬೋದು, ಅಂಥ ಸಮಯದಲ್ಲಿ ಆನ್ ಇರಲೇಬೇಕು. ಈಗ ನೀವು 20% ಪೊಲೀಸ್ ಅವರು ಫೀಲ್ಡಲ್ಲಿ ಇರ್ತಾರೆ ಅಂತ ಹೇಳಿದ್ರಿ. ಸೊ ಆ 20% ಪೊಲೀಸ್ ಅವರಿಗೆ ಟಾರ್ಗೆಟ್ ಅನ್ನೋದು ನೀಡಲಾಗುತ್ತಾ? ತಿಂಗಳಿಗೆ ಇಷ್ಟು ಚಲನ್ ಮಾಡಬೇಕು, ಇಷ್ಟು ಫೈನ್ ಹಾಕಬೇಕು? ಯಾವುದೇ ಟಾರ್ಗೆಟ್ ಕೊಡೋದಿಲ್ಲ.
ಬಟ್ ನಾನು ಕೆಲವೊಂದು ಕಡೆ ಕೇಳ್ಪಟ್ಟೆ ಟಾರ್ಗೆಟ್ ಅನ್ನೋದಿರುತ್ತೆ, ಇಷ್ಟು ಫೈನ್ ಕಲೆಕ್ಟ್ ಮಾಡಬೇಕು ಅಂತ. ಇಲ್ಲ, ಅದು ನಮ್ಮ ಬೇರೆ ಇದು ಗೊತ್ತಿಲ್ಲ ನನಗೆ. ಬೆಂಗಳೂರು ನಗರದಲ್ಲಂತೂ ನಾವು ಯಾವುದೇ ರೀತಿಯ ಟಾರ್ಗೆಟ್ ಯಾರಿಗೂ ಕೊಡೋಲ್ಲ. ಟಾರ್ಗೆಟ್ ಇಲ್ಲ. ಸೊ ಸರ್ ಮತ್ತೊಂದು, ಇವಾಗ ಜನಗಳಿಗೆ ಪೊಲೀಸ್ ಅಂದ್ರೇ ಭಯ. ಅಲ್ಲೆಲ್ಲೋ ನೆಕ್ಸ್ಟ್ ಸಿಗ್ನಲ್ನಲ್ಲಿ ಟ್ರಾಫಿಕ್ ಅವರಿದ್ದಾರೆ ಅಂದರೆ ಈ ಸಿಗ್ನಲಲ್ಲೇ ಯೂ ಟರ್ನ್ ಮಾಡ್ಕೊಂಡು ಹೋಗ್ತಾರೆ. ಈ ಒಂದು ಪರಿಸ್ಥಿತಿ ಯಾಕೆ ಬಂತು ಅಂತ ಏನು ಕಾರಣ? ನೋಡಿ, ಅದಕ್ಕೆ ಹಿಸ್ಟಾರಿಕಲ್ ರೀಸನ್ಸ್ ಇದ್ದಾವೆ. ಈಗಿನ ಕಾಲದ್ದಲ್ಲ, ಅನಾದಿ ಕಾಲದಿಂದ ಅದು ಪೊಲೀಸ್ ಅಂದರೆ ಒಂದು ಭಯ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಜನಸ್ನೇಹಿ ಪೊಲೀಸಿಂಗ್ ಅಂತ ನಾವೇನು ಧ್ಯೇಯ ಇಟ್ಕೊಂಡು ಮಾಡ್ತಾಯಿದ್ದೀವಿ, ಅದರಿಂದಾಗಿ ಜನರು ಪೊಲೀಸರ ಜೊತೆ ಸಂಪರ್ಕ ಹೆಚ್ಚಾಗಿ ಅದು ಕಡಿಮೆ ಆಗ್ತಾಯಿದೆ. ನನ್ನ ಅಭಿಪ್ರಾಯದಲ್ಲಿ ಈಗ ಸಂಚಾರ ನಿಯಮಗಳ ಬಗ್ಗೆ ಮಾತಾಡೋಂಗಿದ್ರೆ, ಒಬ್ಬ ಪೊಲೀಸಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಹೇಳಿ ನಾವು ಸಂಚಾರ ನಿಯಮ ಪಾಲನೆ ಮಾಡೋದಲ್ಲ. ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿದೆ, ನಮ್ಮ ಜೀವ ನಮ್ಮ ಕೈಯಲ್ಲಿದೆ. ನಾನು ಹೆಲ್ಮೆಟ್ ಹಾಕ್ಕೋಬೇಕು, ನಾನು ಸೀಟ್ ಬೆಲ್ಟ್ ಹಾಕ್ಕೋಬೇಕು ಅಂತ ಅದು ಮನಸ್ಸಲ್ಲಿ ಬರಬೇಕು, ಅದು ಮಂದಟ್ಟಾಗಬೇಕು. ಪೊಲೀಸವ್ರು ಇದ್ದಾರೆ ಅಂತ ಹಾಕ್ಕೊಂಡ್ರೆ ಪೊಲೀಸವ್ರು ಇಲ್ಲದೇ ಇದ್ದಾಗ ನಾವು ಹಾಕೋಣೋದಿಲ್ಲ. ಹಂಗಂತ ಹೇಳಿ ಸುರಕ್ಷತೆ ಅವಾಗ ಇನ್ನು ಒಂದೇ ಸಮಯ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಕ್ಸಿಡೆಂಟ್ ಯಾವಾಗ ಬೇಕಾದರೂ ಆಗ್ಬೋದು. ಸೊ ಹಾಗಾಗಿ ನಾನು ಎಲ್ಲರಲ್ಲೂ ನಾವು ಹೋದಾಗ ಮಾತಾಡೋದಿರ್ಬೋದು ಅಥವಾ ಅವ್ರಿಗೆ ಕೇಳೋದಿರ್ಬೋದು, ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿದೆ, ನಮ್ಮ ಜೀವ ನಮ್ಮ ರಕ್ಷಣೆ ನಮ್ಮ ಕೈಯಲ್ಲಿದೆ ಅಂತ ಹೇಳ್ಕೊಂಡು ಅದೇನು ಇಟ್ಕೊಂಡು ಅದನ್ನು ಮಂದದಟ್ಟ ಮಾಡ್ಕೊಂಡು ನಾವು ಪಾಲನೆ ಮಾಡಬೇಕು ಅಂತ ನಾನು ಹೇಳೋದು. ಸರ್, ಯೂಶಲಿ PDA ಮಿಷಿನ್ ಏನಿರುತ್ತೆ ಅವ್ರ ಕೈಯಲ್ಲಿ, ಆ ಮಿಷಿನಿಂದ ಬಿಲ್ ಜನರೇಟ್ ಮಾಡ್ತಾರೆ. ಆ ಬಿಲ್ ಒರಿಜಿನಲ್ ಇದೆಯಾ ಅಥವಾ ಫೇಕ್ ಇದೆಯಾ, ಇದು ಯಾವ ರೀತಿ ನಮಗೆ ಗೊತ್ತಾಗುತ್ತೆ? PDA ಮಷೀನ್ ಅಂತ ಏನಿದೆ, ಇಟ್ ಈಸ್ ನಥಿಂಗ್ ಲೈಕ್ ಅ ಪಾಯಿಂಟ್ ಆಫ್ ಸೇಲ್ ಮಷೀನ್. ಏನು ನೀವು ಅಂಗಡಿಗೆ ಹೋಗಿ ಒಂದು ರಿಸೀಟ್ ಕೊಡ್ತಾರಲ್ಲ, ಅದೇ ರೀತಿ ಒಂದು ರಿಸೀಟ್ ಬರುತ್ತೆ. ಒಂದು ಸರಿ ಜನ್ರೇಟ್ ಮಾಡಿದ್ರೆ ಆ ಬಿಲ್ಲು ನೀವು ಪೇ ಮಾಡಿದ್ರೆ ಪೇಮೆಂಟ್ ಆಗಿರೋದು ನಮ್ಗೆ ರಿಫ್ಲೆಕ್ಟ್ ಆಗುತ್ತೆ ಈ ಬ್ಯಾಕ್ ಎಂಡಲ್ಲಿ. ಒಂದು ವೇಳೆ ಆಗಿಲ್ಲ ಅಂದರೆ ಪೊಲೀಸ್ ನೋಟಿಸೇ ಕೊಡ್ತಾರೆ ನಿಮಗೆ. ಸೊ ಒರಿಜಿನಲ್ ಬಿಲ್ ಒಂದು ಕೊಡುತ್ತಾರೆ, ಒಂದೇ, ಅದು ಒರಿಜಿನಲೇ ಇರುತ್ತೆ. ಒರಿಜಿನಲ್. ಓಕೆ, ಇವಾಗ ಬಿಲ್ ಜನರೇಟ್ ಮಾಡಿದ್ರೆ ನಿಂಗೆ ಇಷ್ಟು ಫೈನ್ ಆಗ್ತಿದ್ವಿ, ನಾವು ದುಡ್ಡು ಕೊಟ್ಬಿಟ್ಟು ಹೋಗು ಅಂತ ಹೇಳ್ತಾರೆ, ಅಥವಾ ದುಡ್ಡು ಕೊಟ್ಟಾದ್ಮೇಲೆ ರಿಸಿಪ್ಟ್ ಕೊಡಲ್ಲ. ಈ ವಿರುದ್ಧ ಮಾಡ್ಬೋದಾ ಈ ಥರ? ಇಲ್ಲ, ಖಂಡಿತ ತಪ್ಪು. ನಿಮಗೆ ಈಗ 1,000 ರೂಪಾಯಿದು ಫೈನ್ದು ಒಂದು ರಿಸೀಟ್ ಕೊಟ್ಟಿದ್ರೆ 1,000 ರೂಪಾಯಿ ಇಸ್ಕೊಂಡು ಅದನ್ನು ಕಲೆಕ್ಟ್ ಮಾಡಬೇಕು. ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಇಲ್ಲ ಕ್ಯಾಶಲ್ಲಿ ಪೇಮೆಂಟ್ ಮಾಡ್ಬೋದು, ಅಥವಾ ಎನಿ ಮೀನ್ಸ್ ಫಾರ್ ಪೇಮೆಂಟ್ ಯೂಸ್ ಮಾಡ್ಬೋದು. ಒಂದು ವೇಳೆ ಅದು ಮಾಡಲಿಲ್ಲ ಅಂದರೆ ಖಂಡಿತ ಅದು ತಪ್ಪು. ನೀವು ನಿಮ್ಮ ಕೈಲಿ ದುಡ್ಡು ಇಸ್ಕೊಂಡು ಅಥವಾ ಯಾವ್ದಾದ್ರು ATMಗೆ ಹೋಗಿ ATMಯಿಂದ ಡ್ರಾ ಮಾಡಿಕೊಟ್ಟು ನಿಮ್ಗೆ ಬಿಲ್ ಕೊಡಲಿಲ್ಲ ಅಂದರೆ ಖಂಡಿತ ಅದು ತಪ್ಪು. ಸೊ ಅದಕ್ಕೆ ನಾನು ಹೇಳೋದು, ಆ ರೀತಿ ಏನಾದ್ರು ಕಂಡು ಬಂದರೆ ದಯಮಾಡಿ ನಾವು ಹಿರಿಯ ಅಧಿಕಾರಿ ಗಮನಕ್ಕೆ ತನ್ನಿ. ನನ್ನ ಗಮನಕ್ಕೆ ಇರ್ಬೋದು, DCP ಅವ್ರ ಗಮನಕ್ಕೆ ಇರ್ಬೋದು. ಖಂಡಿತ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಎರಡನೇದು, ಈ ಅಂಥ ಸಮಯದಲ್ಲಿ ನಾವು ಬಾಡಿ ಒನ್ ಕ್ಯಾಮ್ರಾ ಚೆಕ್ ಮಾಡ್ತೀವಿ. ಬಾಡಿ ನಿಮ್ಮ ಜೊತೆ ನಾನೀಗ ಮಾತಾಡ್ತಾ ಇದ್ರೆ ಬಾಡಿ ಒನ್ ಕ್ಯಾಮ್ರಾ ರೆಕಾರ್ಡ್ ಮಾಡಿರಬೇಕು, ಟ್ರಾನ್ಸಾಕ್ಷನ್ ಗೊತ್ತಾಗುತ್ತೆ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ದೆನ್ ಖಂಡಿತ ಯಾಕೆ ಆನ್ ಮಾಡಿರಲಿಲ್ಲ ಅಂತ ಪ್ರಶ್ನೆ ಉದ್ಭವ ಆಗುತ್ತಲ್ವ. ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಇರುವಂಥ ಚಾಲೆಂಜಸ್ ಏನು ದಿನನಿತ್ಯದಲ್ಲಿ? ನೋಡಿ, ದಿನನಿತ್ಯ ಟ್ರಾಫಿಕ್ ಪೊಲೀಸ್ ಒಂದು ಜಂಕ್ಷನಲ್ಲಿ ನಿಂತ್ಕೊಂಡು ಕೆಲಸ ಮಾಡೋಂತಿದೆಯಲ್ಲ, ಅತ್ಯಂತ ಕಷ್ಟಕರವಾದಂಥ ಕೆಲಸ. 8 ಗಂಟೆ ಈ ಇದರಲ್ಲಿ ವಾತಾವರಣದಲ್ಲಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಮಾಡೋದು ಭಾಳ ಕಷ್ಟ ಇದೆ. ಒಂದು. ಎರಡನೇದು, ಜನರ ಸಹಕಾರ ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಬಂದು ಕೈ ತೋರಿಸ್ತಾರೆ ನಿಲ್ಲಿಸೋದಕ್ಕೆ. ಒಬ್ಬ ಸಂಚಾರ ಪೊಲೀಸ್ ಕೈ ತೋರಿಸ್ತಾ ಇದೆ ಅಂದರೆ ಕಾನೂನಲ್ಲೇ ಇದೆ ನಿಲ್ಲಿಸ್ಬೇಕು ಅಂತ. ಹಲವಾರು ಜನ ಸಹಕಾರ ಕೊಡೋದಿಲ್ಲ, ಹಿಂಗೆ ಎಸ್ಕೇಪ್ ಆಗ್ಬಿಡೋಣ ಅಂತ ಹೋಗ್ತಾರೆ. ಎರಡನೇದು, ನಾವು ಈ ಎನ್ಫೋರ್ಸ್ಮೆಂಟ್ ಮಾಡೋ ಸಮಯದಲ್ಲಿ ಒಂದು ಎಸ್ಕೇಪ್ ಆಗಿ ಹೋಗೋಂಥದ್ದು, ಒಂದು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹಲವಾರು ಬಾರಿ ನಮ್ಮ ಸಿಬ್ಬಂದಿನ, ಅಥವಾ ಜಗಳಕ್ಕೆ ನಿಂತ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಲವು ಕೈ ಮೀಸಿದ್ದಾರೆ ನಮ್ಮ ಸಿಬ್ಬಂದಿ ಮೇಲೆ. ಸೊ ಆ ರೀತಿ ಅಡಚಣೆಗಳು ಹಲವು ಬಾರಿ ಕಂಡು ಬರುತ್ತೆ. ಸೊ ಅಂಥ ಸಮಯದಲ್ಲಿ ನಾವು ಅವ್ರ ಮೇಲೆ ಅಸಾಲ್ಟ್ ಕೇಸು ಅಥವಾ ಇತ್ಯಾದಿ ಡಿಟರಿಂಗ್ ಪಬ್ಲಿಕ್ ಸರ್ವೆಂಟ್ ಫ್ರಮ್ ಡೂಯಿಂಗ್ ಇಸ್ ಡ್ಯೂಟಿ ಅಂತ ಆ ಥರ ಕ್ರಿಮಿನಲ್ ಕೇಸ್ ಆಗುತ್ತೆ. ಯಾರೇ ಬೈದರೆ ಅಥವಾ ಕೈ ಮೀಸಿದ್ರೆ ಅವ್ರ ಮೇಲಂತೂ ಖಂಡಿತ ಕೇಸ್ ಆಗುತ್ತೆ. ಸೊ ಈ ರೀತಿ ಕೆಲವು ಜಾರಿ ಮಾಡೋ ಸಮಯದಲ್ಲಿ ಇದಾಗುತ್ತೆ, ಚಾಲೆಂಜಸ್ ಇದೆ. ಜನ ಹೊಡಿತಾರೆ ಪೊಲೀಸರಿಗೆ. ಕೆಲವು ಸನ್ನಿವೇಶಗಳಲ್ಲಿ ಆಗಿದ್ದಾವೆ, ಅಸಾಲ್ಟ್ ಆಗಿರೋದಂತಿದೆ, ಪೊಲೀಸನ್ನು ಅಸಾಲ್ಟ್ ಮಾಡಿದ್ದಾರೆ. ಕೆಲವು ಸಮಯದಲ್ಲಿ ಬೈಗಳ ಆಗಿರುತ್ತೆ. ಬಟ್ ಇದು ಕಡಿಮೆ. ಇದು ಒಂದು 1,000ದಲ್ಲಿ 1 ಅಥವಾ 10,000ದಲ್ಲಿ 2-3 ಅಂಥ ಘಟನೆಗಳಾಗ್ತವೆ.
ಸೊ ನಾವು ಡಾಕ್ಯುಮೆಂಟ್ಸ್ ಏನಿರುತ್ತೆ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಅದು ಡಿಜಿಲಾಕರ್ನಲ್ಲಿ ಅಥವಾ ಆ್ಯಪ್ಗಳಲ್ಲಿ ಇದ್ರೆ ಓಕೆನಾ, ಸಾಫ್ಟ್ ಕಾಪಿ ಇದ್ರೆ ಓಕೆನಾ ಅಥವಾ ಫಿಸಿಕಲ್ ಕಾಪಿ ಇರಲೇಬೇಕಾ ಸರ್? ಸಾಫ್ಟ್ ಕಾಪಿ ಇದ್ರೆ ಸಾಕು, ಸಾಫ್ಟ್ ಕಾಪಿ. ಡಿಜಿ ಲಾಕರಲ್ಲಿ ಇದ್ರೆ ಸಾಕು. ಓಕೆ ಸರ್, ಇವಾಗ ಏನಾಗುತ್ತೆ, ರೆಡ್ ಲೈಟ್ ಇರುತ್ತೆ ಆದರೂ ಕೂಡ ವೆಹಿಕಲ್ ಬರ್ತಿರ್ತಾನೆ, ಸ್ಟಾಪ್ ಇದ್ರೂ ಕೂಡ ಅಂಥವ್ರನ್ನ ಚೇಸ್ ಮಾಡಿ ಹಿಡಿಯೋ ಅವಶ್ಯಕತೆ ಇದೆಯಾ ಪೊಲೀಸವ್ರಿಗೆ? ಫೋಟೋ ತಗೊಂಡು ಹಾಕಿದ್ರೆ ಸಾಕಲ್ವಾ? ಹೌದು, ಈಗ ನಾವು ಚೇಸ್ ಮಾಡೋದು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ. ಚೇಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಎಷ್ಟೊಂದು CCTV ಕ್ಯಾಮ್ರಾ ಇದೆ, ಎಷ್ಟೊಂದು ಮೊಬೈಲ್ ಫೋನ್ಗಳಿದ್ದಾವೆ. ಮತ್ತು ಈ ಜಂಕ್ಷನಲ್ಲಿ ಇಲ್ಲಂದ್ರೆ ವೈರ್ಲೆಸ್ ಸಿಸ್ಟಮ್ ಇದೆ. ಪಕ್ಕದ ಜಂಕ್ಷನ್ಗೆ ಇಂಥ ವ್ಯಕ್ತಿ ಇಂಥ ಗಾಡಿಯಲ್ಲಿ ಬರ್ತಾ ಇದ್ದಂದ್ರೆ ಅಲ್ಲಿ ನಿಲ್ಲಿಸ್ಬೋದು. ಸೊ ಬೆಂಗಳೂರು ನಗರದಲ್ಲಂತೂ ಹೀಗೆ ವೈಲೇಷನ್ ಮಾಡಿ ಅದನ್ನ ಹಿಡಿಲೇಬೇಕು ಅಂತಿದ್ರೆ ಭಾಳ ಸುಲಭವಾಗಿ ಚೇಸ್ ಮಾಡ್ದಲೇ ಹಿಡಿಬೋದು. ಓಕೆ, ಇವಾಗ ಮತ್ತೊಂದು ಸರ್, ಪೊಲೀಸ್ ಅವರು ಒಂದು ವೆಹಿಕಲ್ನ ಅಡ್ಡ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರು ಫೈನ್ ಕಟ್ಬಿಟ್ಟು ಅಲ್ಲಿಂದ ಮೂವ್ ಆಗ್ಬೋದಾ? ಮೂವ್ ಆಗಲೇಬೇಕಾ, ಇಲ್ಲಾಂದ್ರೆ ನಡೆಯುತ್ತಾ ಹಂಗೆ ಫೈನ್ ಇಸ್ಕೊಂಡು? ಬಿಕಾಸ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅಡ್ಡ ಹಾಕ್ತಾರೆ, ಫೈನ್ ಕಟ್ಟೋವರೆಗೂ ಬಿಡೋದಿಲ್ಲ. ಅಟ್ಲೀಸ್ಟ್ ಒಂದು 2-3 ಸಾವಿರ ಆದರೂ ಕಟ್ಟಿಸ್ಕೊಂಡೇ ಕಳಿಸ್ತಾರೆ. ಏನಾಗುತ್ತೆ, ಹಳೆ ಪಾಸ್ಟ್ ಒಫೆನ್ಸಸ್ ಇದ್ದರೆ ಎಲ್ಲ ಒಫೆನ್ಸ್ಗೂ ನಾವು ಕಲೆಕ್ಟ್ ಮಾಡೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಸುಮಾರು ಜನಕ್ಕೆ 10,000 15,000 ವೈಲೇಷನ್ ಫೈನ್ ಇರೋಂಥದ್ದು ಇರುತ್ತೆ. ಸೊ ಹಾಗಾಗಿ ಅಂಥ ಸಮಯದಲ್ಲಿ ನೀವು ಫೈನ್ ಕಟ್ಟಿಸ್ಕೊಳ್ಳಿ ಅಂತ ಹೇಳ್ತೀವಿ. ಒಂದು ವೇಳೆ ಕಟ್ಟೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ನೋಟಿಸನ್ನು ಕೊಡ್ತೀವಿ ಅವ್ರಿಗೆ. ಪೊಲೀಸ್ ನೋಟಿಸ್ ಕೊಟ್ಬಿಟ್ಟು ಇದನ್ನು ಕಟ್ಟಿ ಅಂತ ಹೇಳ್ತೀವಿ. ಅವರಿಂದ ಆವಾಗ ಒಂದು ಡಾಕ್ಯುಮೆಂಟನ್ನು ಇಸ್ಕೋತೀವಿ, ಅಥವಾ ಇದು DL ಅಥವಾ ಇತ್ಯಾದಿನ ತೊಗೊಂಡು ನೀವು ಕಟ್ಬಿಟ್ಟು ಬಂದಮೇಲೆ ನಾವು ಇದು ಕೊಡ್ತೀವಿ ಅಂತ ಅದಕ್ಕೆ ಅವಕಾಶ ಇದೆ. ಆ ಥರ ಇದು ಮಾಡ್ತೀವಿ. ಸ್ಪಾಟಲ್ಲೇ ಕಟ್ಟಬೇಕು ಅಂತ ಅವರು ಫೋರ್ಸ್ ಮಾಡೋಂಗಿಲ್ಲ? ಇಲ್ಲ. ಓಕೆ ಸರ್, ಮತ್ತೊಂದು, ಈವರೆಗೂ ತುಂಬ ಜನ ಟ್ರಾಫಿಕ್ ಪೊಲೀಸ್ ಅವರು ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ. ಅಂದರೆ ಸ್ಟಾಪ್ ಮಾಡೋದು, ಲಂಚಾಯಿಸ್ಕೊಳ್ಳೋದು ನಿಮಗೂ ಗೊತ್ತಿರುತ್ತೆ. ಸೊ ಎಷ್ಟು ಜನ ಪೊಲೀಸ್ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀರಾ? ಆಮೇಲೆ ಯಾವ ರೀತಿ ಆ್ಯಕ್ಷನ್ ತೊಗೊತೀರಾ ಅವ್ರ ಮೇಲೆ? ನೋಡಿ, ಎಲ್ಲಿ ಕರಪ್ಷನ್ ಸಂಬಂಧಪಟ್ಟಂಗೆ ಲಂಚ ಇತ್ಯಾದಿ ಬಂದಂಗೆ ಇಮಿಡಿಯೇಟಾಗಿ ನಾವು ಅವ್ರನ್ನ ಸಸ್ಪೆನ್ಷನಲ್ಲಿ ಇಡ್ತೀವಿ. ಮತ್ತು ಅವ್ರ ಮೇಲೆ ನಮ್ಮ KSB-DP ರೂಲ್ಸ್ ಅಂತಿದೆ, ಡಿಸ್ಪ್ಲಿನರಿ ಪ್ರೊಸೀಡಿಂಗ್ ರೂಲ್ಸ್ ಅಂತ, ಅದ್ರ ಪ್ರಕಾರ ನಾವು ಕ್ರಮನ ತೊಗೊಳ್ತೀವಿ. ಸೊ ಇದೇ ವರ್ಷದಲ್ಲಿ ನನಗೆ ಗಮನಕ್ಕೆ ಬಂದಂಥ ಎಲ್ಲ ಪ್ರಕರಣಗಳಲ್ಲೂ ಕೂಡ ಸಿಬ್ಬಂದಿ ಅಥವಾ ಅಧಿಕಾರಿ ಇರ್ಬೋದು, ಅವ್ರನ್ನ ಸಸ್ಪೆನ್ಷನ್ ಇಟ್ಟಿದ್ದೀವಿ. ಇದರಲ್ಲಿ ನಮ್ಮದ್ರಲ್ಲಿ 3 ಸಬ್ ಇನ್ಸ್ಪೆಕ್ಟ್ರು, 1 ASI ಮತ್ತು 8 ಜನ ಸಿಬ್ಬಂದಿ ಆ ರೀತಿ ಈ ವರ್ಷದಲ್ಲಿ ಮಾಡಿದ್ದೀವಿ. ಶಿಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಟ್ರಾಫಿಕ್ ಪೊಲೀಸ್ ರೂಲ್ಸ್ ಸಂಬಂಧಪಟ್ಟಂಗೆ? ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ನೋಡಿ, ಎಲ್ಲರೂ ಕೂಡ ದಯವಿಟ್ಟು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ. ನಾವು ಯಾಕೆ ಪಾಲನೆ ಮಾಡಿ ಅಂತ ಒತ್ತು ಕೊಟ್ಟು ಹೇಳ್ತೀವಿ, ಅತ್ಯಂತ ಬಹುಮುಖ್ಯವಾದಂಥ ಶ್ರೇಷ್ಠವಾದಂಥ ಒಬ್ಬ ವ್ಯಕ್ತಿಯ ಜೀವ ಅತ್ಯಂತ ಅಮೂಲ್ಯವಾದಂಥ ವಸ್ತು. ಅದು ಒಂದು ಜೀವನ ಸಂರಕ್ಷಣೆ ಮಾಡೋಂಥದ್ದು, ರಕ್ಷಣೆ ಮಾಡೋಂಥದ್ದು ನಮ್ಮೆಲ್ಲರ ಕೆಲಸ. ನನಗೆ ಹಲವಾರು ನಾನು ಜಾಯಿಂಟ್ ಕಮಿಷನರ್ಗೆ ಹಲವಾರು ಕೆಲಸಗಳಿದ್ದಾವೆ. ನನಗೆ ABCD ಆ ಥರ ಕೆಲಸ ಮಾಡಬೇಕು. ಬಟ್ ಅದರಲ್ಲಿ ಬಹುಮುಖ್ಯವಾಗಿ ನಾನು ಅಂದ್ಕೊಂಡಿರೋದು ಒಂದು ಜೀವ ರಕ್ಷಣೆ ಮಾಡೋಂಥದ್ದು. ಅದಕ್ಕೆ ನಾವು ಇಷ್ಟೊಂದು ಒತ್ತು ಕೊಡ್ತೀವಿ. ಸೊ ಹಾಗಾಗಿ ಎಲ್ಲರೂ ಕೂಡ ಸಂಚಾರ ನಿಯಮನ ಪಾಲನೆ ಮಾಡಿ, ಮತ್ತು ನಮ್ಮ ಜೀವ ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿದೆ ಅಂತ ಭಾವಿಸ್ಕೊಳ್ಳಿ. ಕಡ್ಡಾಯವಾಗಿ ಸಣ್ಣದು ಈ ಸೀಟ್ ಬೆಲ್ಟ್ ಹಾಕ್ಕೊಂಡಿರೋದು, ಹೆಲ್ಮೆಟ್ ಹಾಕ್ಕೊಂಡಿರೋದು, ರೆಡ್ ಲೈಟ್ ಬಂದಾಗ ಸ್ಟಾಪ್ ಮಾಡೋಂಥದ್ರಿಂದ ಹಲವಾರು ಆಕ್ಸಿಡೆಂಟನ್ನು ಕಡಿಮೆ ಮಾಡ್ಬೋದು, ಹಲವಾರು ಜೀವಗಳನ್ನು ಉಳಿಸ್ಬೋದು, ಆಗ್ಬೋದಂಥ ಸಾವನ್ನ ತಪ್ಪಿಸ್ಬೋದು. ಒಂದು ವೇಳೆ ಗಾಯ ಆದರೂ ಕೂಡ ಪ್ರಮಾಣ ಕಡಿಮೆ ಮಾಡ್ಬೋದು. ಸೊ ಇದಿಷ್ಟಾಗಿತ್ತು ಟ್ರಾಫಿಕ್ ಕಮಿಷನರ್ ಅನುಚೇತ್ ಅವರ ಮಾತು. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಜಾನ್ ಜೊತೆ